ಕ್ರಿಪ್ಟೋ ಕರೆನ್ಸಿ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಯಂಗ್ಸ್ಟರ್ಸ್ಗಳಿಗೆ ನಾನೊಂದು ಕ್ರಿಪ್ಟೋ ತೊಗೋಬೇಕು. ಅದರಲ್ಲೂ ಕೂಡ ಪ್ರಮುಖವಾಗಿ ಕೆಲವೊಂದಿಷ್ಟು ಕ್ರಿಪ್ಟೋ ಕರೆನ್ಸಿಗಳಿದ್ದಾವೆ. ಕ್ರಿಪ್ಟೋ ಕಾಯಿನ್ಸ್ ಕೂಡ ಕರೀತಾರೆ ಅದಕ್ಕೆ. BTC ಅಥವಾ ಯಾವುದದು ಸಲೋನಾ ಅಂತ ಕರೀತಾರೆ, ಅಥವಾ ಇನ್ನೊಂದು 2-3 ಬರ್ತವೆ, ಇಥೀರಿಯಮ್, ಈ ಥರ ಎಲ್ಲ ಬರುತ್ತೆ. ದ ಪ್ರಾಬ್ಲಮ್ ಈಸ್ ವಿತ್ ದಿ ರೆಗ್ಯುಲೇಟರಿ ಬಾಡಿ. ಭಾರತ ದೇಶದಲ್ಲಿ ಸೆಬಿ ಕಂಟ್ರೋಲ್ನಲ್ಲಿ ಇರ್ತಕ್ಕಂಥ ಒಂದು ಈಕ್ವಿಟಿ ಮಾರ್ಕೆಟ್ ಇರ್ಬೋದು ಅಥವಾ ಕಮಾಡಿಟಿ ಮಾರ್ಕೆಟ್ ಇರ್ಬೋದು, ಇವೆರಡು ಒಂದು ಮಟ್ಟಕ್ಕೆ ಓಕೆ. ಕ್ರಿಪ್ಟೋ ಕರೆನ್ಸೀಸ್ ಎಕ್ಸೆಪ್ಷನಲಿ ಡೇಂಜರಸ್. ಯಾಕಂದರೆ ಯಾವ ಸೆಬಿ ಕಂಟ್ರೋಲ್ನಲ್ಲೂ ಇಲ್ಲ, ಯಾವ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಂಟ್ರೋಲ್ನಲ್ಲೂ ಇಲ್ಲ. ಸೊ ಹಾಗಾದರೆ ಅದರಲ್ಲಿ ಟ್ರೇಡ್ ಮಾಡೋದು ಯೋಗ್ಯವಾ? ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಸೊ ನನ್ನ ಪ್ರಕಾರ ನಾವು ಕೋಟ್ಯಾಂತರ ರೂಪಾಯಿಗಳನ್ನು ಈಕ್ವಿಟಿ ಮಾರ್ಕೆಟ್ನಲ್ಲಿ, ಕಮಾಡಿಟಿ ಮಾರ್ಕೆಟ್ನಲ್ಲಿ ಮಾಡುವಾಗ ಯಾಕೆ ಇನ್ನೂ ರೆಗ್ಯುಲೇಟರಿ ಬಾಡಿ ಇಲ್ಲದಂತಹ ಕ್ರಿಪ್ಟೋನಲ್ಲಿ ಇನ್ವೆಸ್ಟ್ ಮಾಡಬೇಕು?